ವಿರೋಧಿಸಿ ಏನು ಮಂಚನಹಳ್ಳಿ ಇವತ್ತು ಬಂದ್ ಕರೆದಿದ್ದೀವಿ, ಆ ಬಂದಿಗೆ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಯ ಆದ್ಯಂತ ಬಂದಿರತಕ್ಕಂಥ ಎಲ್ಲ ರೈತ ಮುಖಂಡರೇ, ರೈತ ನಾಯಕರೇ ಹಾಗೂ ನೀರಾವರಿ ಸಮಿತಿಯ ಮುಖಂಡರೇ ಹಾಗೂ ಎಲ್ಲ ವಿವಿಧ ಪಕ್ಷಗಳ ಎಲ್ಲ ಮುಖಂಡರೇ ಮತ್ತು ಮಂಚನಹಳ್ಳಿ ತಾಲೂಕಿನ ಎಲ್ಲ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ ಏನಿವತ್ತು ಭಾಗವಹಿಸಿದ್ದೀರಾ ಎಲ್ರಿಗೂ ಸ್ವಾಗತ ಬಯಸ್ತಾ, ಏನಪ್ಪ ಇವತ್ತು ವಿಶೇಷ ಅಂದರೆ ಇಷ್ಟೊತ್ತು ಎಲ್ಲ ಬಿಡಿ ಬಿಡಿಯಾಗಿ ಲಕ್ಷ್ಮೀನಾರಾಯಣ ಜಗನ್ನಾಥ್ ಅವರು ಹೇಳಿದ್ದಾರೆ. ಆದರೆ ಇದೆಲ್ಲ ಅತಿ ಜರೂರಾಗಿ ಮಾಡೋ ಅಂಥ ಒಂದು ಅವಶ್ಯಕತೆ ಇರಲಿಲ್ಲ. ಯಾರಿಗೆ? ಜಿಲ್ಲಾ ಆಡಳಿತಕ್ಕಿರ್ಬೋದು, ರೆವಿನ್ಯೂ ಅವ್ರಿಗಿರ್ಬೋದು. ಏನು ಇವತ್ತು ಇಷ್ಟೊತ್ತು ಹೇಳಿದ್ರು ರಸ್ತೆ ಶಾಂಕ್ಷನ್ನು ನಾವು ಅರ್ಜಿಗಳು ಕೊಟ್ಟಿದ್ರೆ ಸುಮಾರು ವರ್ಷಗಳಾಗಿದೆ. ರಸ್ತೆಗಳಿಗೆ ನಮ್ಮ ಅರ್ಜಿಗಳನ್ನ ವಿಲೆ ಇಟ್ಟವ್ರೆ. ಬರೀ ಒಂದು 15ರಿಂದ 20 ದಿವಸದಲ್ಲಿ ರಸ್ತೆಗೆ ಅನುಮತಿ ಕೊಟ್ಟು ರಸ್ತೆ ಮಾಡಿಸ್ತಾರೆ ಅಂದರೆ ಸರ್ಕಾರದ ವೈಫಲ್ಯನೋ ಇಲ್ಲ ಸರ್ಕಾರದ ದುರಾಡಳಿತನೋ ಇಲ್ಲ ಸರ್ಕಾರದ ಖಜಾನೆ ತುಂಬಲಿ ಅಂತನೋ ಇಲ್ಲ ಅಧಿಕಾರಿಗಳ ಖಜಾನೆ ತುಂಬಲಿ ಅಂತನೋ ಇದು ನಮಗೇನು ಅರ್ಥ ಆಗ್ತಾ ಇಲ್ಲ. ಯಾಕೆ ಈ ತರ ಒಂದು ತೀರ್ಮಾನ ತಗೊಂತಾರೆ ಅಂದ್ರೆ, ಯಾಕಂದ್ರೆ ಇಲ್ಲಿ ಎಲ್ಲಾ ಪಕ್ಷದ ಮುಖಂಡರು ಎಲ್ಲಾ ನಾಯಕರು ಇದ್ದೀವಿ. ಎಲ್ಲ ಇದ್ದು ಆ ಪಕ್ಷದ ಒಂದು ತೀರ್ಮಾನ, ಯಾವುದೇ ಒಂದು ಸರ್ಕಾರ ನಡೆಸುವಂತವರು ಒಂದು ತೀರ್ಮಾನ ತಗೋಬೇಕಾದ್ರೆ ಅಟ್ಲೀಸ್ಟ್ ಆ ಭಾಗದ ಮುಖಂಡರನ್ನಾದ್ರೂ ಕೇಳಿ, ಏನು ನಿಮ್ಮ ಭಾಗದಲ್ಲಿ ಇಂಥದ್ದೊಂದು ಅರ್ಜಿ ಬಂದಿದೆ, ಅದಕ್ಕೆ ನಾವು ಈ ತರ ಒಂದು ತೀರ್ಮಾನ ತಗೊಂತಾ ಇದೀವಿ ಅಂತ ಕೇಳೋ ಒಂದು ಸೌಜನ್ಯ ಕೂಡ ಈ ಜನಪ್ರತಿನಿಧಿಗಳಿಗೆ ಇಲ್ಲ. ಮಾಡಿದ್ದು ಏನೋ ಒಂದು ತೀರ್ಮಾನ ಆದಾಗ ಅರ್ಧ ಗಂಟೆಯಲ್ಲಿ ನಾನು ಮಾಡಿಸ್ದೆ ಅಂತ ಹೇಳಿ, 10 ನಿಮಿಷದಲ್ಲಿ ನಾನು ಮಾಡಿಸ್ದೆ ಅಂತ ಹೇಳಿ ಭಾಷಣದಲ್ಲಿ ಹೇಳ್ತಾರೆ. ದಯವಿಟ್ಟು ಅದನ್ನ ನೀವು ಆ ಮಾತುಗಳನ್ನ ಹಿಂದಕ್ಕೆ ತಗೊಬೇಕು ಸರ್. ದಯವಿಟ್ಟು ಯಾರಾದ್ರೂ ಯಾವ ಪ್ರತಿನಿಧಿ ಆದ್ರೂ ನಾನು ಕಳಕಳಿಯಿಂದ ಬೇಡ್ಕೊಂತೀನಿ. ಯಾಕೆ ಅಂದ್ರೆ ಇಲ್ಲಿ ರೈತರು ಎಣಗಳ ಮೇಲೆ ಹೋಗೋಂತ ಪರಿಸ್ಥಿತಿ, ಯಾರೋ ಕಲ್ಲು ಗಣಿಗಾರಿಕೆ ಮಾಡೋರು ಎಲ್ಲಿಂದನೋ ತಂದು ಇಲ್ಲಿ ಮಂಚನಹಳ್ಳಿ ಭಾಗದಲ್ಲಿ ಬಿಟ್ಟು ಅವರು ರೈತರು ಎಣಗಳು ತುಳ್ಕೊಂಡು ಹೋಗಿ ಕಲ್ಲುಗಾಣಿಕೆ ಮಾರಿ ಅವ್ರು ದುಡ್ಡು ಮಾಡ್ಬೇಕಾ? ಈ ಅವಶ್ಯಕತೆ ಇದೆಯಾ ಮಂಚನಹಳ್ಳಿ ತಾಲೂಕಿಗೆ? ಈಗ ತಾನೇ ಮಂಚನಹಳ್ಳಿ ತಾಲೂಕು ಹೊಸ ತಾಲೂಕಾಗಿ ಒಂದು ಆಮೆ ಕಾಲಿಡ್ತಾ ಒಂದು ಮಂಚನಹಳ್ಳಿಗೆ ಒಂದು ಹೊಸ ಉರುಪ್ ಕೊಟ್ಟವ್ರೆ. ಅಂತ ಉರುಪ್ ಕೊಟ್ಟಿರುವಂತ ಕಾಲದಲ್ಲಿ ಇಲ್ಲೇನೆ ಹತ್ರ ಇದೆ, ಮಂಚನಹಳ್ಳಿಗೆ ಏನು ದೂರ ಇಲ್ಲ. ಅದು ಬರೀ 1 ಕಿಲೋಮೀಟರ್ ಅಲ್ಲ ಬೆಟ್ಟ ಇರೋದು. ಆ ಬೆಟ್ಟದಲ್ಲಿ ಬ್ಲಾಸ್ಟ್ ಮಾಡಿದ್ರೆ ಅರ್ಧ ಮಂಚನಹಳ್ಳಿ ಅಡಿಗೆ ಹಳ್ಳಾಡು ಹೊರಟೋಗ್ತದೆ, ಮಂಚನಹಳ್ಳಿ ಪರಿಸರನೇ ಹಾಳಾಗೋಗ್ತದೆ. ಇಂಥ ಒಂದು ಸಿಚುವೇಶನ್ ಮಂಚನಹಳ್ಳಿಗೆ ಬೇಕಾಗಿತ್ತ? ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೊಳ್ರಿ. ಇದನ್ನ ಈ ನಮ್ಮ ಇವತ್ತೇನು ಬಂದ್ ಮಾಡ್ತಾ ಇದೀವಿ, ಈ ಬಂದಿಗೆ ಸ್ಪಂದನೆ ಸಿಗಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡಬೇಕಾಗ್ತದೆ. ಪ್ರತಿ ಒಂದು ಮನೆಯಿಂದನೂ ಪ್ರತಿಯೊಬ್ಬರು ಬಂದು ಈ ಒಂದು ಮುಂದಿನ ಒಂದು ಪ್ರೊಟೆಸ್ಟ್ ಅಲ್ಲಿ ಭಾಗವಹಿಸಬೇಕಾಗ್ತದೆ ಅಂತ ಹೇಳಿ ಎಲ್ಲರಿಗೂ ಕಳಕಳಿಯಿಂದ ಕೇಳ್ಕೊಂಡು, ಪ್ರತಿಯೊಂದು ಮಂಚನಹಳ್ಳಿ ಹೋಬಳಿಯ ಏನು ಮಂಚನಹಳ್ಳಿ ತಾಲೂಕಾಗಿದೆ, ಈಗ ತಾಲೂಕಿನ ಜನ ಇವತ್ತು ಇಲ್ಲಿ ಸೇರಿದ್ದೀವಿ. ಇದರ 10 ಪಟ್ಟು 100 ಪಟ್ಟು ಮುಂದೆ ಸೇರಿ ಇದನ್ನು ಹೋರಾಟ ಮಾಡಬೇಕಾಗ್ತದೆ. ಈ ಸರ್ಕಾರನ, ಈ ಯಾವುದೇ ಒಂದು ಸರ್ಕಾರ ಆಗಲಿ, ಸರ್ಕಾರನ ಎದುರಿಸಬೇಕಾದ್ರೆ ಅವ್ರು ಯಾವುದೇ ಒಂದು ಇದಿಲ್ದಿರ ರೋಜಾರೋಷವಾಗಿ ಒಂದು ಲೈಸೆನ್ಸ್ ಕೊಡ್ತಾರೆ ಅಂದ್ರೆ ಅಧಿಕಾರಿಗಳು, ಅವ್ರನ್ನ ನಾವು ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟನ ಹಮ್ಮಿಕೊಂಡು ಅದನ್ನ ತಡಿಬೇಕು ಅಂತ ಹೇಳ್ತಾ, ಇಲ್ಲಿ ನನಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಂತ ಎಲ್ರಿಗೂ ಒಂದ್ಸೆ ನನ್ನ 2 ಮಾತು ಮುಗಿಸ್ತೀನಿ. ಜೈ ಕರ್ನಾಟಕ.